ಮಲಯಾಳಂ ಥ್ರಿಲ್ಲಿಂಗ್ ಮೂವಿ ಅಂತ ಅನ್ಬೋದು. ಈ ಮೂವಿನ ತುಂಬಾ ಜನ ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಅನ್ನೋ ಅಂತ ವಿಷಯ ತುಂಬಾನೇ ಇದೆ ಈ ಮೂವಿಯಲ್ಲಿ. ಅಂತ ಕಾನ್ಸೆಪ್ಟ್ ಅಂತಂದ್ರೆ ಬೇರೆ ಲೆವೆಲ್ ಅನ್ಕೊಂಬಿಡಿ. ಮೂವಿ ಮಾತ್ರ ಸಖತ್ತಾಗಿತ್ತು. ಮೂವಿ ಫಸ್ಟ್ ಹಾಫ್ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ, ಸೆಕೆಂಡ್ ಹಾಫ್ ಮಾತ್ರ ಬೇರೆ ಲೆವೆಲ್. ಈ ಮೂವಿ ಎದ್ರ ಬಗ್ಗೆ ಕತೆ ಸ್ಟೋರಿ ಇದೆ ಅನ್ನೋದರ ಬಗ್ಗೆ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳ್ಕೊಡ್ತೇವೆ. ನನ್ನದು ಫಸ್ಟ್ ಟೈಮ್ ಆದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಂಭವಂ ಅಧ್ಯಾಯ 1. ಇದು ಮೂವಿ ಯಾವ ತರ ಕಾನ್ಸೆಪ್ಟ್ ಅಲ್ಲಿ ಇದೆ ಅಂತಂದ್ರೆ ಮೂವಿ ಬೇರೆ ಲೆವೆಲ್ ಅನ್ಕೊಂಬಿಡಿ. ಕತೆ ಕಡೆ ಹೋಗ್ಬೇಕಂತಂದ್ರೆ ಒಬ್ಬ ಸಿನ್ಸಿಯರ್ ಆಫೀಸರ್ ಒಂದು ಎದ್ರದೋ ಒಂದು ಸಮಸ್ಯೆಯಿಂದ ಅವನನ್ನ ಬೇರೆ ಸೆಕ್ಷನ್ಗೆ ಅಂತಂದ್ರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾರೆ. ಅದನ್ನ ಯಾಕೆ ಮಾಡಿದ್ರು ಏನ್ ಮಾಡಿದ್ರು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಯಾಕಪ್ಪ ಅವನ್ನ ಟ್ರಾನ್ಸ್ಫರ್ ಮಾಡೋಕೆ ಕಾರಣ ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಳ್ಳಿ. ಟ್ರಾನ್ಸ್ಫರ್ ಮಾಡಿದರೆ ಈಗ ಹೊಸಬ್ರನ್ನೆಲ್ಲ ಭೇಟಿ ಆಗ್ತಾನೆ. ಭೇಟಿಯಾಗಿ ಅಲ್ಲಿ ಕೆಲಸ ಮಾಡುವಂತ ಸಭ್ಯಗಳು ಯಾರ್ಯಾರೆಲ್ಲ ಇದ್ದಾರೆ ನೋಡಿ ಆ ಪೊಲೀಸಲ್ಲಿ, ಈ ಇನ್ಸ್ಪೆಕ್ಟರ್, ಪೊಲೀಸ್ ಎಲ್ಲರನ್ನು ಪರಿಚಯ ಮಾಡ್ಕೋತಾಳೆ ಗುರು. ಅದ್ರಲ್ಲಿ ಒಬ್ರು ಸಾಫ್ಟ್ ಆಗಿರ್ತಾರೆ, ಒಬ್ರು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಓಕೆ, ನಾರ್ಮಲ್ ಇದೆ ಅಂತ ತಿಳ್ಕೊತಾರೆ ಗುರು. ಆ ಪೊಲೀಸ್ ಅಲ್ಲಿ ಬಂದಾಗ ಎಲ್ಲರನ್ನು ಕೂಡ ಅಡ್ವೈಸ್ ಮಾಡ್ತಾರೆ ಯಾರೆಲ್ಲ ಹೇಗಿದ್ದಾರೆ ಅಂತ ತಿಳ್ಕೊತಾರೆ ಗುರು. ಆದ್ರೆ ಒಂದ್ ಟೈಮ್ ಅಲ್ಲಿ ಮೂವಿಯಲ್ಲಿ ಅಲ್ಲೇ ಟ್ವಿಸ್ಟ್ ಸ್ಟಾರ್ಟ್ ಆಗೋದು. ಒಂದ್ ಟೈಮ್ ಅಲ್ಲಿ ಏನಾಡುತ್ತಾರೆ, ಒಬ್ಬ ವ್ಯಕ್ತಿ ಇವರಿಗೆ 11% ಸ್ಪೀಕರ್ ಅಲ್ಲಿ ಹೇಳ್ತಾರೆ ಗುರು, ನಾವ್ ಇಲ್ಲಿ ಕಾಡಲ್ಲಿ ಬಂದಿದ್ವಿ ಒಬ್ಬರನ್ನ ಕಳ್ಳರನ್ನ ಹಿಡ್ಕೊಂಡು ಹೋಗಕ್ಕೆ. ಅವ್ರು ನಮ್ಮ ಕೈಯಿಂದ ಮಿಸ್ ಆಗ್ಬಿಡ್ತು. ಆ ಮಿಸ್ ಆಗೋದವ್ರನ್ನ ಹುಡ್ಕೊಂಡು ನಾವು ಕಾಡಲ್ಲಿ ಕಳೆದೇ ಹೋಗ್ಬಿಟ್ವಿ. ನಮ್ ಕಾರಿಂದ ಹೊರಗ್ ಬರೋಕೆ ಆಗ್ಬೋದು. ಕಾಡನ್ನ ತುಂಬಾ ದೊಡ್ಡದಿದೆ. ಕಾಡು ಎಲ್ಲಿ ನೋಡಿದ್ರು ಬರೀ ಮರೆಗೂಡನೆ ಕಾಣ್ತವೆ. ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಕ್ಯೂರಿಯಾಸಿಟಿ ಅಂತ ಹೇಳ್ತಾರೆ ಗುರು. ಅವಾಗಿಂತ ಮೂವಿ ಟೀಮ್ನವ್ರು ಹೇಳ್ತೀನಿ ಗುರು, ಬೇರೆ ಲೆವೆಲ್ ಅನ್ಕೊಂಡ್ಬಿಡಿ. ಅಲ್ಲೇ ತುಂಬಾ ಕ್ಯೂರಿಯಾಸಿಟಿ ಜಾಸ್ತಿ. ಕಾಡ್ ಬಗ್ಗೆ ತುಂಬಾ ರಹಸ್ಯಗಳಿವೆ. ಆ ಕಾಡಲ್ಲಿ ನಾವು ಹೋಗೋದು ಬೇಡ ಅಂತ ತುಂಬಾ ಆಫೀಸರ್ಸ್ ಗಳು ಈ ಹೊಸಬ್ರ ಆಫೀಸರ್ಸ್ ಗಳಿಗೆ ತುಂಬಾನೇ ಹೇಳ್ತಾರೆ ಗುರು. ಆದ್ರೆ ಒಂದ್ ಸಿಚುವೇಶನ್ ಅಲ್ಲಿ ಎಲ್ರು ಕೂಡ ಹೋಗ್ಬೇಕು ಅನ್ನೋ ಸಂದರ್ಭ ಕೂಡ ಬರುತ್ತೆ. ಅವರನ್ನ ಕಾಪಾಡಲೇಬೇಕು ಅಂತ 3 ಜನ ಹೋಗ್ತಾರೆ ಗುರು. 3 ಜನ ಹೋದ್ಮೇಲೆ ಅಲ್ಲೊಂದು ಟ್ವಿಸ್ಟ್ ಇರುತ್ತೆ ಗುರು. ಆ ಟ್ವಿಸ್ಟ್ ನ ನೀವು ಕೂಡ ಇದು ಮಾಡ್ಕೊಳಕ್ಕಾಗಲ್ಲ. ಆ ತರ ಟ್ವಿಸ್ಟ್ ಗುರು, ಬೇರೆ ಲೆವೆಲ್ ಅನ್ಕೊಂಡ್ಬಿಡಿ. ಫಸ್ಟ್ ಹಾಫ್ ಬರೋವರೆಗೆ ನೀವು ತಿಳ್ಕೊಂಡ್ಬಿಡ್ತಾರೆ ಏನ್ ಆಗ್ತಾ ಇದೆ ಈ ಮೂವಿಯಲ್ಲಿ, ಯಾಕೆ ಈ ತರ ಆಗ್ತಾ ಇದೆ ಅಂತ. ಸೆಕೆಂಡ್ ಹಾಫ್ ಅಲ್ಲಿ ಅದಕ್ಕೆ ಉತ್ತರ ಇರುತ್ತೆ ಗುರು. ವೆರಿ ವೆರಿ ನೈಸ್ ಅಂತ ಅನ್ಬೋದು. ಮೂವಿ ಕಾನ್ಸೆಪ್ಟ್, ಕ್ಯಾಮ್ರಾ ವರ್ಕಿಂಗ್, ಇದರ ಮೇನ್ ಕ್ಯಾಮ್ರಾ ವರ್ಕಿಂಗ್ ಇದೆ ಅಲ್ವಾ ಗುರು, ಬೆಂಕಿ ಅನ್ನಬಹುದು ಗುರು. ಒಂದಿಟ್ಟು ನಮ್ಗೆ ಬೋರ್ ಹಾಕ್ಸ್ದಂಗೆ ಈ ಮೂವಿನ ನಮ್ಗೆ ತೋರಿಸುವಂತ ರೀತಿಯಲ್ಲಿ ಈ ಮೂವಿನ ತೋರಿಸ್ಬಿಡ್ತಾರೆ. ಮೂವಿ ಅಂದ್ರೆ ಈ ತರನೇ ಇರ್ಬೇಕು ಅಂತ ಈ ಮೂವಿ ಡೈರೆಕ್ಟರ್ ಅವರು ನಮ್ಗೆ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟಿದ್ದಾರೆ. ಆ ತರ ನಮ್ಗೆ ಕ್ಯೂರಿಯಾಸಿಟಿ ಈ ಮೂವಿ ನಮ್ಗೆ ಕೊಡ್ತು ಗುರು. ಮೂವಿ ಮಾತ್ರ ಸಖತ್ತಾಗಿ ಇಂಟ್ರೆಸ್ಟ್ ಆಗಿದೆ. ಮೂವಿ ಮಾತ್ರ ಸಖತ್ತಾಗಿದೆ. ಈ ಮೂವಿ ಎಲ್ಲಪ್ಪ ಸಿಗುತ್ತೆ ಅಂತಂದ್ರೆ ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಮೂವಿ ಇದೆ ಗುರು. ಒಂದು ಬೆಸ್ಟ್ ಮೂವಿ ಆಪ್ಷನ್ ಅಂತಂದ್ರೆ ಈ ಮೂವಿನೇ ಅಂತ ಅನ್ಬೋದು ಗುರು. ಆ ತರ ಚೆನ್ನಾಗಿದೆ ಗುರು, ಸೂಪರ್ ಆಗಿತ್ತು. ಕ್ಲೈಮ್ಯಾಕ್ಸ್ ಅಂತ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಟ್ವಿಸ್ಟ್ ಜೊತೆಗೆ ಟರ್ನ್ ಜೊತೆಗೆ ಹೆವಿ ಅಂತ ಅನ್ಬೋದು ಗುರು. ನಾವು ಕೂಡ ನಂಬೋಕಾಗಲ್ಲ. ಆ ತರ ಕ್ಲೈಮ್ಯಾಕ್ಸ್ ಬೇರೆ ಲೆವೆಲ್. ಇದರ